ಅದೇ ರೀತಿ ಬಹಳಷ್ಟು ದೂರಗಳಿಂದ ನಡ್ಕೊಬಂದು ಇಲ್ಲಿ ಭಕ್ತಿಯಿಂದ ಜನ ಆದ್ದರಿಂದ ಈ ದೇವಸ್ಥಾನ ಕೂಡ ಒಂದು ಕಡೆ ಬಿ ಗ್ರೇಡಲ್ಲಿ. ಶಿವಮೊಗ್ಗ ನಗರದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ರಾಮ್ ಪ್ರಸಾದ್ ತಿಳಿಸಿದ್ದಾರೆ. ಶ್ರಾವಣ ಮಾಸದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈ ವರ್ಷ 4 ಶನಿವಾರಗಳು ಬರುತ್ತಿವೆ. ಸುಗ್ರೀವ ಪಟ್ಟಾಭಿಷೇಕ, ಸೀತಾಮುದ್ರಿಕಾ ಪ್ರಧಾನ ಸೇರಿದಂತೆ ವಿಶೇಷ ಅಲಂಕಾರಗಳನ್ನು ಆಂಜನೇಯ ಸ್ವಾಮಿಗೆ ಮಾಡಲಾಗುವುದು. ಪ್ರತಿ ಶನಿವಾರ ಅನ್ನದಾಸೋಹ ಇರುತ್ತದೆ. ಕೊನೆಯ ಶನಿವಾರ ತಿರುಪತಿ ವೆಂಕಟರಮಣ ಅಲಂಕಾರ ಇರುತ್ತದೆ. ಆ ದಿನ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ನೀಡಲಾಗುವುದು ಎಂದು ತಿಳಿಸಿದರು. ನಾಳೆಯಿಂದ ಆರಂಭವಾಗುವ ಮೊದಲ ಶ್ರಾವಣ ಶನಿವಾರದ ಪ್ರಯುಕ್ತ ಬರುವ ಎಲ್ಲ ಭಕ್ತರಿಗೆ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯ ಎಲ್ಲ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಸಂತೋಷಿ ಮಹಾರಾಜ್ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯುವಂತೆ ಮನವಿ ಮಾಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ರಾಮ್ ಪ್ರಸಾದ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಭಾರತ ಸರ್ಕಾರ. ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕೆಜಿ ಶ್ರೀಧರ್, ಬಿಜೆಪಿ ಮುಖಂಡರು ಮತ್ತು ಅಡಿಕೆ ಬೆಳೆಗಾರರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹಸೂಡಿ ಮಹಾಶಕ್ತಿ ಕೇಂದ್ರದ ಸಮಸ್ತ ಕಾರ್ಯಕರ್ತರು ಮತ್ತು ಮುಖಂಡರುಗಳು. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ದಿನಾಂಕ 16/8/2026 ಭಾನುವಾರ ಬೆಳಗ್ಗೆ 11:30ಕ್ಕೆ ಸ್ಥಳ ಎನ್ಡಿಬಿ ಹಾಸ್ಟೆಲ್ ಆವರಣ, ಹಳೆ ತಾಲೂಕು ಕಚೇರಿ ರಸ್ತೆ, ಶಿವಮೊಗ್ಗ. ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ಸ್ವಾಗತ ಕೋರುವವರು ನಗರ ಡಿವಿಷನ್ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯ ವಿಶ್ವಸ್ಥ ಮಂಡಳಿ, ಎನ್ಡಿಬಿ ಹಾಸ್ಟೆಲ್ ಟ್ರಸ್ಟ್, ಶಿವಮೊಗ್ಗ. ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಹರೀಶ್, ಜಿಲ್ಲಾಧ್ಯಕ್ಷರು, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಬಿ ರಘುಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಜಿ ಗುಡ್ಡಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟಲ್ಲಿ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ.
ಶ್ರಾವಣ ಮಾಸದ ಮೊದಲನೇ ಶನಿವಾರ ನಾಳೆ ಬರುತ್ತೆ. ಶ್ರಾವಣ ಮಾಸದಲ್ಲಿ ಈ ವರ್ಷ 4 ಶ್ರಾವಣ ಶನಿವಾರ ಬಂದಿದೆ. ಆ ಶ್ರಾವಣ ಶನಿವಾರದಲ್ಲಿ ಬರುವಂತಹ ದಿನಗಳಲ್ಲಿ ಶನಿವಾರ ದಿನ ಬಹಳ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ. ಮೊದಲನೇ ಶ್ರಾವಣ ಶನಿವಾರ ಆಂಜನೇಯರಿಗೆ ಸುಗ್ರೀವ ಪಟ್ಟಾಭಿಷೇಕ. ಎರಡನೇ ಶ್ರಾವಣ ಶನಿವಾರ ಸಮುದ್ರ ಲಂಘನ, ಸಮುದ್ರವನ್ನ ಹಾರ್ಕೊಂಡು ಹೋಗ್ತಾ ಇರೋದು. ಅದಾದ ನಂತರ ಮೂರನೇ ಶನಿವಾರ ಬರುತ್ತೆ. ಮೂರನೇ ಶನಿವಾರ ಸೀತಾಮ್ಮನವ್ರನ್ನ ಸಮುದ್ರ ಲಂಕಾಪಟ್ಟಣದಲ್ಲಿ ಹುಡುಕಿ ಆ ಸೀತೆಯನ್ನ ಕಂಡಾಗ ಅವರಿಗೆ ಮುದ್ರಿಕೆಯನ್ನ ತೋರಿಸ್ತಾ ಇರೋದು. ರಾಮ ಕೊಟ್ಟಂತಹ ಉಂಗ್ರವನ್ನ ತೋರಿಸಿ ಸೀತಮ್ಮನವರು ಮುದ್ರಿಕೆ ಕೊಡ್ತಾರೆ. ಅದನ್ನ ಕೊಡುವಂತಹ ಅಲಂಕಾರ ಸೀತಾ ಮುದ್ರಿಕಾ ಅಲಂಕಾರ. 4ನೇ ಶನಿವಾರ ಶ್ರಾವಣ ಮಾಸದ ಕಡೆ ಶನಿವಾರ ಅಕ್ಷಯ ಕುಮಾರನ ವಧೆ. ಆ ಅಕ್ಷಯ ಕುಮಾರನ ವಧೆಯನ್ನ 4ನೇ ಶ್ರಾವಣ ಶನಿವಾರ ಅಲ್ಲಿಗೆ ಆಗತ್ತೆ. ಅದೇ ತರ ಉತ್ಸವ ರಾಮದೇವರಿಗೆ ಪ್ರತಿ ವಾರನೂ ಒಂದು ಅಲಂಕಾರ ಇರುತ್ತೆ ಕೃಷ್ಣನಿಗೆ ಸಂಬಂಧಪಟ್ಟಂತಹದ್ದು. ಒಂದು ಕಾಳಿಂಗ ಮರ್ದನ ಕೃಷ್ಣ, ಎರಡನೇದು ಬೆಣ್ಣೆ ಕೃಷ್ಣ, ಮೂರನೇದಾಗಿ ಕಡಗೋಲು ಕೃಷ್ಣ ಅಂತ ಹೇಳುತ್ತೆ. 4ನೇ ಶನಿವಾರ ಬಂದಾಗ ಬಹಳ ವಿಶೇಷವಾಗಿರುವಂತಹ ಬದ್ರಿಲಿರುವಂತಹ ಬದ್ರಿನಾರಾಯಣ ಅಲಂಕಾರವನ್ನು ಉತ್ಸವ ರಾಮದೇವರಿಗೆ ಮಾಡ್ತಾರೆ. ಕಡೆಯ ಬಂದಂತಹ ಶ್ರಾವಣ ಮಾಸದ ಕಡೆಯ ಶನಿವಾರ ಮೂಲ ರಾಮದೇವರಿಗೆ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿಯ ಅಲಂಕಾರವನ್ನ ಮಾಡುತ್ತೆ. ಹಾಗಾಗಿ ಇಷ್ಟು ಕಾರ್ಯಕ್ರಮಗಳನ್ನ 4 ಶನಿವಾರ 5ನೇ ಶ್ರಾವಣ ಶನಿವಾರ ಬಂದಾಗ ವಿಶೇಷವಾಗಿ ನಡೆಯುವಂಥದ್ದು ಆಂಜನೇಯನಿಗೆ ಪಂಚಮುಖಿ ಅಲಂಕಾರ. ಅದು 3 ವರ್ಷ 4 ವರ್ಷ 5 ವರ್ಷಕ್ಕೊಂದ್ಸರಿ ಬರುತ್ತೆ. ಆ ಥರ ಇರೋದ್ರಿಂದ ಅವತ್ತಿನ ದಿವಸ ಪಂಚಮುಖ 5 ಮುಖದಲ್ಲಿ 5-10 ಅವತಾರಗಳನ್ನ ತೋರಿಸಿ ಇರುವಂತಹ ಅಲಂಕಾರವನ್ನ ಶ್ರಾವಣ ಮಾಸದ ಕಡೆಯ ಶ್ರಾವಣ ಶನಿವಾರ 5ನೇ ಶನಿವಾರ ಬಂದಾಗ ಮಾತ್ರ ಇರುತ್ತೆ. ಪ್ರತಿ ಶನಿವಾರನು ಬೆಳಗ್ಗೆ 8:30ಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. 11 ಗಂಟೆಗೆ ಅಲಂಕಾರ ಶುರುವಾಗುತ್ತೆ. 12 ಗಂಟೆ ಅಲಂಕಾರ ಮುಗಿಯುತ್ತೆ. ದರ್ಶನಕ್ಕೆ ಅವಕಾಶ ಇರುತ್ತೆ. ಪ್ರತಿ ಶನಿವಾರನು ಪ್ರತಿದಿನ ಪ್ರಸಾದ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಗಳಿರುತ್ತೆ. ಕಡೆ ಶ್ರಾವಣ ಶನಿವಾರ ತಿರುಪತಿ ಶ್ರೀ ವೆಂಕಟರಮಣ ಅಲಂಕಾರದಿಂದ ಪ್ರತಿ ಭಕ್ತಾದಿಗಳಿಗೂ ಲಾಡು ಉಂಡೆ ಕೊಡುವಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುತ್ತೆ. ಹಾಗಾಗಿ ಎಲ್ಲಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಬಂದು ದೇವ ದರ್ಶನವನ್ನ ಮಾಡಿ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮಗಳನ್ನ ನೋಡಿ ದರ್ಶನ ಪಡೆದು ಪುನೀತರಾಗಬೇಕು ಹಾಗೂ ಆಶೀರ್ವಾದ ತಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ಅಭಿಷೇಕ ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ, ಪ್ರಸಾದ ಮತ್ತು ಪ್ರಸಾದ ಮಾಡಿಸುವಂತ ವ್ಯವಸ್ಥೆ ಇರುತ್ತೆ. ಶ್ರಾವಣ ಮಾಸದಲ್ಲಿ ಯಾವಾಗಲೂ ಇಲ್ಲಿ ಆಂಜನೇಯಗೆ ಬಹಳ ವಿಶೇಷವಾಗಿ ವಿಳೆದೆ ಅಲಂಕಾರ ಇರುತ್ತೆ. ವಿಳೆದೆ ಅಲಂಕಾರ ಬಹಳ ವಿಶೇಷವಾಗಿ ಮಾಡಿಸ್ತಾರೆ. ಅಲ್ಲಿ ವಿಳೆದೆಲೆ ಆಂಜನೇಯ ಬಹಳ ಪ್ರೀತಿ ಅನ್ನೋ ಉದ್ದೇಶಕ್ಕೆಲ್ಲ ಮಾಡಿಸಿರೋದು. ಹಾಗೆ ವಿಳೆದೆಲೆ ಅಲಂಕಾರವನ್ನ ಪ್ರತಿ ಶನಿವಾರ ನಡೆಯುತ್ತೆ. ಅದು ಈ ಶ್ರಾವಣ ಮಾಸದಲ್ಲಿ ವಿಶೇಷ ಅಲಂಕಾರ ಮಾಡೋದ್ರಿಂದ ಮಾಡೋದಿಲ್ಲ. 3ನೇ ಶ್ರಾವಣ ಶನಿವಾರ ಅವತ್ತಿನ ದಿವಸ ಶ್ರಾವಣ ಮಾಸದಲ್ಲಿ ಒಂದೇ ಒಂದು ಶನಿವಾರ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ 3ನೇ ಶನಿವಾರ ವಿಳೆದೆಲೆ ಅಲಂಕಾರ ಪೂಜೆ ಇರುತ್ತೆ. ಯಾಕೆಂದ್ರೆ ಅವತ್ತಿನ ದಿನ ಈ ಕಾಡಿನ ರೂಪದಲ್ಲಿ ಇರುವಂತ ಸಂದರ್ಭ ಬಂದಾಗ ಆ ಸೀತಮ್ಮನವರು ಮತ್ತು ಅವತ್ತು ಆಂಜನೇಯ ಇಬ್ಬರೇ ಒಟ್ಟಿಗೆ ಇರೋದ್ರಿಂದ ಬಹಳ ವಿಶೇಷವಾಗಿಲ್ಲ. ಯಾಕೆಂದ್ರೆ ಆಂಜನೇಯನಿಗೆ ವಿಳೆದೆಲೆಯನ್ನ ಯಾಕೆ ಹೇಳ್ತಾರೆ ಅಂದ್ರೆ ಆಂಜನೇಯನಿಗೆ ಈ ಇದರಲ್ಲಿ ಯುದ್ಧದಲ್ಲಿ ಆದಾಗ ಗಾಯಗಳಾಗ್ಬಿಟ್ಟಿರುತ್ತೆ. ಆ ಗಾಯಗಳಾದಾಗ ಆ ಇದನ್ನ ಲೇಪನ ಮಾಡೋದಕ್ಕೆ ವಿಳೆದೆಲೆಯನ್ನ ಸೀತಮ್ಮನವರು ಇದು ಮಾಡ್ಕೊಡ್ತಾರೆ. ಹಾಗಾಗಿ ಆ ಇಷ್ಟಪಟ್ಟು ಅದಾಗಿದ್ದಂತ ಇದಾಗುತ್ತೆ. ಹಾಗೆ ಆಂಜನೇಯನಿಗೆ ವಿಶೇಷವಾಗಿ ಇಷ್ಟಪಡೋದು ವಿಳೆದೆಲೆ. ಹಾಗೆ ವಿಳೆದೆಲೆ ಅಲಂಕಾರ ವಿಷಯ ಏನೇ ಕಷ್ಟ ನೋವುಗಳಿದ್ರು ಪರಿಹಾರ ಆಗತ್ತೆ ವಿಳೆದೆಲೆ ಅಂತ. ಅದಕ್ಕೆ ವಿಳೆದೆಲೆ ಪೂಜೆಯನ್ನ ಬಹಳ ಜನ ಮಾಡಿಸ್ತಾರೆ. ಅದಕ್ಕೆ ಶ್ರಾವಣ ಮಾಸದಲ್ಲಿ 3ನೇ ಶನಿವಾರ ಮಾತ್ರ ವಿಳೆದೆಲೆ ಪೂಜೆ ಇರುತ್ತೆ.